ನಿಮಗೂ ತುಂಬ ಸಿವಿಯರ್ ಹೇರ್ ಫಾಲ್ ಆಗ್ತಿದೆಯಾ? ಎಲ್ಲವನ್ನ ಟ್ರೈ ಮಾಡಿಬಿಟ್ಟಿದ್ದೀರಾ, ಮಾತ್ರೆಯಿಂದ ಹಿಡಿದು ಎಲ್ಲ ಪ್ರಾಡಕ್ಟ್ಸ್ವರೆಗೂ ಟ್ರೈ ಮಾಡಿದ್ರಾ, ಆದರೂ ಹೇರ್ ಫಾಲ್ ನಿಲ್ತಿಲ್ವಾ? ಹೇರ್ ಥಿನ್ನಿಂಗ್ ಆಗಿ ಬಾಲ್ಡ್ ಪ್ಯಾಚಸ್ ಕಾಣಿಸೋದಕ್ಕೆ ಶುರುವಾಗಿದೆಯಾ? ಹೀಗೆ ನಿಮ್ಮ ಹೇರ್ ಲೈನ್ ಕೂಡ ಹಿಂದ್ ಹೋಗೋದಕ್ಕೆ ಶುರುವಾಗಿದೆಯಾ? ಇದನ್ನ ನೀವು ಫಿಕ್ಸ್ ಮಾಡ್ಕೋಬೇಕು ಅನ್ಕೋತಿದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೋಸ್ಕರ ಮಾತ್ರನೇ. ಈ ವಿಡಿಯೋಯಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬೇಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಒನ್ ಸ್ಟೆಪ್ ಪ್ರಾಸೆಸ್. ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಗಳಿಂದ ನಿಮ್ಮ ಹೇರ್ ಫಾಲ್ ಅನ್ನ ನಿಲ್ಲಿಸಬಹುದು. ವಿಡಿಯೋ ಎಂಡಲ್ಲಿ ನಿಮಗೆ ಒಂದು ಪ್ರೋ ಟಿಪ್ ಕೂಡ ಸಿಗುತ್ತೆ. ಇದನ್ನ ನೀವೇನಾದ್ರೂ ಫಾಲೋ ಮಾಡಿದ್ರೆ, ಇದನ್ನ ಏನಾದ್ರೂ ನೀವು ಯೂಸ್ ಮಾಡಿದ್ರೆ, ನಿಮ್ಮ ಹೇರ್ ಫಾಲ್ ನಿಲ್ಲೋದ್ರ ಜೊತೆಗೆ ನಿಮ್ಮ ಹೇರ್ ಗ್ರೋತ್ 10x ಜಾಸ್ತಿ ಆಗತ್ತೆ, 10 ಪಟ್ಟು ಜಾಸ್ತಿ ಆಗತ್ತೆ. ಈ ರೆಮಿಡಿಯನ್ನು ನೀವು ಫಾಲೋ ಮಾಡಿದರೆ ಬರೀ 2 ವಾರದಲ್ಲಿ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ಹೇರ್ ರೀಗ್ರೋತನ್ನು ನೀವು ವಿಸಿಬಲ್ ಆಗಿ ನೋಡ್ತೀರಾ. ಸೊ ವಿಡಿಯೋನ ಕರೆಕ್ಟಾಗಿ ನೋಡಿ, ನಾನು ಹೇಗೆ ಹೇಳ್ತೀನೋ ಹಾಗೆ ಈ ರೆಮಿಡಿಯನ್ನು ಫಾಲೋ ಮಾಡಿ, ರಿಸಲ್ಟ್ ನೋಡಿ, ಯು ವಿಲ್ ಬಿ ಸರ್ಪ್ರೈಸ್ಡ್. ಹೇರ್ ಫಾಲ್ ಹೇಗೆ ನಿಂತೋಯ್ತು ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಡ್ತೀರಾ. ನಾನು ಈ ರೆಮಿಡಿಗೆ ಯೂಸ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಡೂ ಚೆಕ್ಔಟ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೋಸ್ ಬ್ಯೂಟಿ ಬ್ಲಿಸ್. ಫಾರ್ ದ ರೆಮಿಡಿ ಪ್ರಿಪ್ರೇಷನ್, ಒಂದು ಪಾತ್ರೆಗೆ 1 ಕಪ್ ನೀರು ಹಾಕೊಳ್ಳಿ. ಇದು 1 ಕುದಿ ಬಂದ ಮೇಲೆ 5 ಲವಂಗ, 5 ಕಾಳು ಮೆಣಸು ಆ್ಯಂಡ್ 1 ಸ್ಪೂನ್ ಮೆಂತ್ಯ ಕಾಳು ಆ್ಯಂಡ್ 1 ಸ್ಪೂನ್ ರೋಸ್ಮೆರಿ ಲೀವ್ಸ್. ಈಗ ಮೆನಾಕ್ಸಿಡೈಲ್ನು ಬೀಟ್ ಮಾಡಿದೆ. ತುಂಬಾ ಫಾಸ್ಟ್ ಆಗಿ ಹೇರ್ ರಿಗ್ರೋತ್ ಅನ್ನ ಮಾಡುತ್ತೆ, ಲೈಕ್ ತೂಫಾನ್ ತರ. ಕೆಲವೊಬ್ಬರಿಗೆ ಮಿನಾಕ್ಸಿಡೈಲ್ ಸೂಟ್ ಆಗಲ್ಲ, ರ್ಯಾಷಸ್ ಆಗುತ್ತೆ, ಲೈಕ್ ಅಲರ್ಜಿ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಸ್ಕ್ಯಾಲ್ಪಲ್ಲಿ ಗುಳ್ಳೆ ಆಗೋದಕ್ಕೆ ಶುರು ಆಗುತ್ತೆ. ಅಂಥವರಿಗೆ ಡಾಕ್ಟರ್ಸ್ ಕೂಡ ಸೆಕೆಂಡ್ ಆಲ್ಟರ್ನೇಟಿವ್ ಆಗಿ ರೋಸ್ಮೆರಿ ಲೀವ್ಸನ್ನು ಎಕ್ಸ್ಟ್ರಾಕ್ಟ್ ಆಗಿರಲಿ, ರೋಸ್ಮೆರಿ ಆಯಿಲ್, ರೋಸ್ಮೆರಿ ಟೋನರ್ ಹೀಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಸರ್ಕಲ್ಸಲ್ಲೇ ಉದಾಹರಣೆ ಇದ್ದಾರೆ. ಅವರಿಗೆ ಮಿನಾಕ್ಸಿಡೈಲ್ ಆಗಿ ಬಂದಿಲ್ಲ, ಆವಾಗ ಡಾಕ್ಟರ್ ಕೂಡ ರೋಸ್ಮೆರಿ ಆಯಿಲನ್ನು ಸಜೆಸ್ಟ್ ಮಾಡಿದ್ರಂತೆ. ಅದಕ್ಕೆ ಈಗ ಕೂದಲಿನ ರಾಜರ ರಾಜ ರೋಸ್ಮೆರಿ ಲೀವ್ಸ್. ಹೇಗಿದ್ರು ಪರವಾಗಿಲ್ಲ, ಒಣಗಿದ್ರು ಪರವಾಗಿಲ್ಲ, ಹಸಿದಿದ್ರು ಪರವಾಗಿಲ್ಲ, ರೋಸ್ಮೆರಿ ಲೀವ್ಸನ್ನು ನಿಮ್ಮ ಹೇರ್ಸಿಗೆ ಅಪ್ಲೈ ಮಾಡ್ತಾ ಬನ್ನಿ. ಯಾರಿಗೆಲ್ಲ ವರ್ಷಾಂತರಗಳಿಂದ ಹೇರ್ ಫಾಲ್ ನಿಲ್ತಾ ಇಲ್ವೋ, ಯಾರಿಗೆಲ್ಲ ಆಲ್ರೆಡಿ ಬಾಲ್ಡ್ ಪ್ಯಾಚಸ್ ಕಾಣಿಸೋದಕ್ಕೆ ಶುರುವಾಗಿದೆಯೋ, ಅವರು ರೋಸ್ಮೆರಿ ಆಯಿಲ್ ಆಗಿರಲಿ, ಟಾನಿಕ್, ಸೀರಮ್ಸನ್ನು ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದರೆ ನಿಮ್ಮ ಹೇರ್ ಫಾಲ್ ನಿಲ್ಲೋದಲ್ಲದೆ ಹೇರ್ ರೀಗ್ರೋತನ್ನು ವಿಸಿಬಲ್ ಆಗಿ ವಿದಿನ್ 2 ವೀಕ್ಸಲ್ಲೇ ನೋಡ್ತೀರಾ ನೀವು. ಇನ್ನು ರೋಸ್ಮೆರಿ ಲೀವ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ನ ಪವರ್ ಹೌಸ್. ಇದು ನಿಮ್ಮ ಸ್ಕ್ಯಾಲ್ಪನ್ನ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ಹೇರ್ ಫಾಲಿಕಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಹೇರ್ ಫಾಲ್ ಆಗಿರಲಿ, ಹೇರ್ ಲಾಸ್ ಆಗಿರಲಿ ಆಗೋದು ಯಾವಾಗ? ಹೇರ್ ಫಾಲಿಕಲ್ಸ್ ಲೂಸನ್ ಅಪ್ ಆದಾಗ, ಅದು ಬುಡ ಲೂಸ್ ಆದಾಗ, ಅದರೊಳಗಡೆ ಸ್ಟ್ರೆಂತ್ ಇಲ್ಲದೆ ಇದ್ದಾಗ, ಆ ಪ್ರಾಬ್ಲಮನ್ನು ರೋಸ್ಮೆರಿ ಲೀವ್ಸ್ ವಿದಿನ್ 1 ವೀಕಲ್ಲೇ ಸ್ಟ್ರೆಂಥನ್ ಮಾಡುತ್ತೆ. ನಿಮ್ಮ ಸ್ಕ್ಯಾಲ್ಪಿಗೆ ಬ್ಲಡ್ ಫ್ಲೋನ ತಂದುಕೊಡುತ್ತೆ. ಅದರಿಂದ ನಿಮ್ಮ ಸ್ಕ್ಯಾಲ್ಪಲ್ಲಿ ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕ್ಯಾಲ್ಪಲ್ಲಿ ಇನ್ಫ್ಲಮೇಷನ್ ಏನಾದರೂ ಆಗಿದ್ದರೆ ಆ ಪ್ರಾಬ್ಲಮನ್ನು ಕೋಲ್ ತೊಗೊಂಡು ಹೊಡೆದು ಕಳಿಸುತ್ತೆ. ಇನ್ನು ಈ ರೋಸ್ಮೆರಿ ಲೀವ್ಸ್ ಬಗ್ಗೆ ಹೇಳ್ತಾ ಹೋದರೆ ಒಂದು ವಿಡಿಯೋ ಪೂರ್ತಿನೇ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ನಮ್ಮ ಹೇರ್ಸ್ಗೆ, ಲೈಕ್ ಮ್ಯಾಜಿಕ್ ಮಾಡ್ದಂಗೆ ಹೇರ್ ಫಾಲನ್ನು ನಿಲ್ಲಿಸುತ್ತೆ, ಹೇರ್ ರೀಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಮೆಂತ್ಯಕಾಳು ಇದೆಲ್ಲವನ್ನು ಡಬಲ್ ಮಾಡ್ತಾ ಹೋಗುತ್ತೆ. 1 ಕಪ್ ನೀರಿರೋದು ಅರ್ಧ ಕಪ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದನ್ನ ಎಲ್ಲರೂ ಯೂಸ್ ಮಾಡ್ಬೋದು, ಗಂಡಸರು, ಹೆಂಗಸರು, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಯೂಸ್ ಮಾಡ್ಬೋದು. ಯಾವುದೇ ರಿಸ್ಟ್ರಿಕ್ಟ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಆರಾಮಾಗಿ ಬಿಂದಾಸ್ ಆಗಿ ಯೂಸ್ ಮಾಡಿ. ಅರ್ಧ ಕಪ್ ಆದಮೇಲೆ ಸೋಸ್ಕೊಂಡು ಒಂದು ಸ್ಪ್ರೇ ಬಾಟಲ್ ಅಥವಾ ಸ್ಕ್ವೀಸ್ ಬಾಟಲ್ ಒಳಗಡೆ ಹಾಕಿ ನಿಮ್ಮ ಅಪ್ಲಿಕೇಶನ್ಗೆ ಈಸಿ ಆಗುತ್ತೆ. ಆವಾಗ ಆರಾಮಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಬೋದು. ಇಲ್ಲ ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಒಂದು ಬೌಲ್ಗೆ ಅದನ್ನು ತಗೊಳ್ಳಿ, ಅದನ್ನು ಕಾಟನ್ನಿಂದನೂ ನೀವು ನಿಮ್ಮ ಸ್ಕ್ಯಾಲ್ಪಿಗೆ ಹಚ್ಕೊಳ್ಬೋದು. ಅದನ್ನು ಸ್ಕ್ಯಾಲ್ಪಿನ ಬುಡಕ್ಕೆ ಹಚ್ಚಿ, ಕೂದಲಿನ ಲೆಂತ್ಗೂ ಕೂಡ ಹಚ್ಚಿ. ಯಾವುದೇ ರೀತಿಯಂಥ ಹೆವಿನೆಸ್ ನಿಮಗೆ ಫೀಲ್ ಆಗಲ್ಲ, ತುಂಬ ಅಂದರೆ ತುಂಬ ಲೈಟಾಗಿರುತ್ತೆ. ಇದನ್ನು ಹಚ್ಚಿದ ಕೂಡಲೇ ನಿಮ್ಮ ಸ್ಕ್ಯಾಲ್ಪಲ್ಲಿ ಇದು ಅಬ್ಸರ್ವ್ ಆಗುತ್ತೆ, ಹೇರ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳತ್ತೆ. ನಿಮ್ಮ ಹೇರ್ ಫಾಲಿಕಲ್ಸ್ ಏನಾದರೂ ಮಲ್ಕೊಂಡಿದ್ರೆ ಅದನ್ನು ಬಡಿದೆಪ್ಸತ್ತೆ. ಹೇರ್ ಫಾಲಿಕಲ್ಸ್ ಲೂಸನ್ ಅಪ್ ಆಗಿದ್ರೆ ಅದನ್ನು ಗಟ್ಟಿ ಮಾಡುತ್ತೆ. ಹೇರ್ ಫಾಲಿಕಲ್ಸ್ನ ಹೊರಗಡೆ ಬರೋದಕ್ಕೆ ಬಿಡಲ್ಲ.
ಇದನ್ನು ಮಾಡೋದು ಎಷ್ಟು ಸುಲಭನೋ ಅಷ್ಟೇ ಸುಲಭ ಇದನ್ನ ಅಪ್ಲಿಕೇಶನ್ ಕೂಡ ಅಷ್ಟು ಈಸಿಯಾಗಿ ಅಪ್ಲಿಕೇಶನ್ ಆಗುತ್ತೆ. ಈಗ ಪ್ರೋ ಟಿಪ್ ಕಡೆ ಬರೋಣ. ನಿಮಗೆ ನಿಜವಾಗ್ಲೂ ಕೂದಲು ಉದ್ರೋದು ನಿಲ್ಲಬೇಕು, ಕೂದಲು ರೀಗ್ರೋತ್ ಆಗಬೇಕು, ಬಾಲ್ಡ್ ಪ್ಯಾಚಸ್ ಎಲ್ಲ ಕವರ್ ಆಗಬೇಕು ಅಂದರೆ ಈ ಡರ್ಮಾ ರೋಲರ್ನ ಯೂಸ್ ಮಾಡಿ. ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ಈ ಕಡೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಯಾವುದೇ ರೆಮಿಡಿ ಆಗಿರಲಿ, ಆಯಿಲ್ ಆಗಿರಲಿ, ಟೋನರ್, ಸೀರಮ್ ಏನು ಬೇಕಾದ್ದು ನೀವು ಹಚ್ಚೋಕ್ಕಿಂತ ಮುಂಚೆ 15 ನಿಮಿಷದ ಮುಂಚೆನೇ ಈ ಡರ್ಮಾ ರೋಲರ್ನಿಂದ ನಿಮ್ಮ ಸ್ಕ್ಯಾಲ್ಪಲ್ಲಿ ಮಸಾಜ್ ಮಾಡಿಕೊಂಡ್ರೆ ಆ ರೆಮಿಡಿಯ ಅಬ್ಸಾರ್ಪ್ಷನ್ ಏನಿರುತ್ತಲ್ಲ 10 ಪಟ್ಟು ಜಾಸ್ತಿ ಆಗುತ್ತೆ. 10 ಪಟ್ಟು ಜಾಸ್ತಿ ನಿಮಗೆ ಬೇಗನೆ ರಿಸಲ್ಟ್ಸ್ ಗೊತ್ತಾಗೋದಕ್ಕೆ ಶುರು ಆಗುತ್ತೆ. ಈ ಡರ್ಮಾ ರೋಲರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕ್ಯಾಲ್ಪಲ್ಲಿ ಆ ಹೇರ್ ಟಾನಿಕ್ ಆಗಿರಲಿ, ಹೇರ್ ಆಯಿಲ್, ಹೇರ್ ಸೀರಮ್ ಏನೇ ಆಗಿರಲಿ ನಿಮ್ಮ ಸ್ಕ್ಯಾಲ್ಪಲ್ಲಿ ಡೈರೆಕ್ಟಾಗಿ ಪೆನಿಟ್ರೇಟ್ ಆಗೋ ಹಾಗೆ ಮಾಡುತ್ತೆ. ಇದೇನು 300 ರೂಪಾಯಿ ಒಳಗಡೆನೆ ಸಿಗುತ್ತೆ. 1 mm ಶುರು ಮಾಡಿ ಇದನ್ನು ಹೇಗೆ ಯೂಸ್ ಮಾಡಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ಇದನ್ನು ಯೂಸ್ ಮಾಡಿ. ಇದನ್ನು ಪ್ರೆಷರ್ ಕೊಡಬಾರ್ದು, ಜಸ್ಟ್ ಹೀಗೆ ನಾನು ಹೇಗೆ ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ ಹಾಗೆ ಇದನ್ನು ರೋಲ್ ಮಾಡ್ಕೊಳ್ತಾ ಹೋಗಿ. ಹೀಗೆ ಸೆಕ್ಷನ್ಸ್ ಡಿವೈಡ್ ಮಾಡಿ ನೀಟಾಗಿ ರೋಲ್ ಮಾಡ್ಕೊಳ್ಳಿ. 5 to 10 ಟೈಮ್ಸ್ ಈಚ್ ರೋಲ್ ಮಾಡ್ತಾ ಹೋಗಿ. ಪ್ರೆಷರ್ ಕೊಟ್ಟರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇದು ಪೇಡ್ ಪ್ರಮೋಷನ್ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಯೂಸ್ ಮಾಡಿದ್ದು ನಿಮಗೂ ಕೂಡ ಒಳ್ಳೆ ಬೆನಿಫಿಟ್ಸ್ ಸಿಗಲಿ, ಬೇಗ ರಿಸಲ್ಟ್ಸ್ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ಅಂತೂ ನಿಮಗೆ 100% ಹೆಲ್ಪ್ ಆಗೇ ಆಗುತ್ತೆ. ನೀಟಾಗಿ ಪ್ರೆಷರ್ ಕೊಡೋದಂಗೆ ಈಚ್ ಸೈಡ್ 5 to 10 ಟೈಮ್ಸ್ ರೋಲ್ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಡಿಸ್ಇನ್ಫೆಕ್ಟ್ ಮಾಡಿದ್ದಾದಮೇಲೆ ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಈ ಡರ್ಮಾ ರೋಲರ್ನ ಯೂಸ್ ಮಾಡಿದ್ದಾದಮೇಲೆ ಚೆನ್ನಾಗಿ ಕೈಯಿಂದ ಮಸಾಜ್ ಮಾಡಿಕೊಂಡು ಆಮೇಲೆ ಈ ಹೇರ್ ಟಾನಿಕನ್ನು ಸ್ಪ್ರೇ ಮಾಡಿ ಆಲ್ ಓವರ್ ನಿಮ್ಮ ಸ್ಕ್ಯಾಲ್ಪ್ನ ಎಲ್ಲ ಕಡೆ ಸ್ಪ್ರೇ ಮಾಡಿ, ಲೆನ್ಸಿಗೂ ಸ್ಪ್ರೇ ಮಾಡಿ ಚೆನ್ನಾಗಿ ಒಂದು 5 ನಿಮಿಷ ಫಿಂಗರ್ಸಲ್ಲೇ ಮಸಾಜ್ ಕೊಡಿ. ಮಸಾಜ್ ಕೊಟ್ಟು ಓವರ್ ನೈಟ್ ಇದನ್ನು ಬಿಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 1 ರಿಂದ 2 ಗಂಟೆ ಬಿಟ್ಟು ಆಮೇಲೆ ನೀವು ಮೈಲ್ಡ್ ಶಾಂಪೂಯಿಂದ ಹೇರ್ ವಾಶನ್ನು ಮಾಡ್ಬೋದು. ಹೋಮ್ ಮೇಡ್ ಮೈಲ್ಡ್ ಶಾಂಪೂನ ವಿಡಿಯೋ ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಸೊ ಡೂ ಚೆಕ್ಔಟ್. ಇದರ ಆಲ್ಟರ್ನೇಟಿವ್ ನಿಮಗೆ ಪ್ರಾಡಕ್ಟ್ಸ್ ಬೇಕು, ನಮಗೆ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತಂದರೆ ಇದರ ಆಲ್ಟರ್ನೇಟಿವ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ನೀವು ನೋಡಿ ಬೈ ಮಾಡ್ಕೊಳ್ಳಿ. ಇದನ್ನು ವಾರಕ್ಕೆ 2 ರಿಂದ 3 ಸತಿ ಹಚ್ಕೊಳ್ಳಿ. ರಿಸಲ್ಟ್ ಬಂದಮೇಲೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ. ಇದೇ ನನ್ನ ಮೋಟಿವೇಶನ್ ಆ್ಯಂಡ್ ಶೇರ್ ಮಾಡಿ. ಯಾರಿಗೆಲ್ಲ ಇದೆಲ್ಲ ಹೆಲ್ಪ್ ಆಗುತ್ತೋ ಅವರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.